ನಮಸ್ಕಾರ ಕುಂಭರಾಶಿಯವರೇ, ಒಂದು ಕ್ಷಣ ಪ್ರಶಾಂತವಾಗಿ ಕಣ್ಣುಗಳನ್ನು ಮುಚ್ಚಿ ಆಲೋಚಿಸಿ. ಜೀವನ ಎಂದರೆ ಕೇವಲ ನಗು ಮಾತ್ರವಲ್ಲ, ಪ್ರತಿ ನಿಮಿಷವೂ ಒಂದು ಪರೀಕ್ಷೆ. ಕೆಲವು ದಿನಗಳು ಕಷ್ಟಗಳು, ಕೆಲವು ದಿನಗಳು ಕಣ್ಣೀರು, ಇನ್ನು ಕೆಲವು ದಿನಗಳು ಸುಖಗಳು. ಇವೆಲ್ಲವೂ ಒಂದು ಚಕ್ರದಂತೆ ತಿರುಗುತ್ತಲೇ ಇರುತ್ತವೆ. ಗಮನಿಸಿ, ಪ್ರಕೃತಿಯಲ್ಲಿ ಹಗಲಿನ ನಂತರ ರಾತ್ರಿ ಬರುವುದು ಎಷ್ಟು ಸಹಜವೋ, ನಿಮ್ಮ ಜೀವನದಲ್ಲಿ ಸುಖದ ನಂತರ ಕಷ್ಟ ಬರುವುದು ಕೂಡ ಅಷ್ಟೇ ಸಹಜ. ಈ ಬದಲಾವಣೆಗಳ ಹಿಂದಿರುವ ಅಸಲಿ ರಹಸ್ಯ ಗ್ರಹಗಳ ಗತಿಯಲ್ಲಿದೆ. ಆದರೆ ಆ ಗತಿಯನ್ನು ಶಾಸನ ಮಾಡುವುದು ನಿಮ್ಮ ಕರ್ಮ ಸಿದ್ಧಾಂತ. ನೀವು ಭೂತಕಾಲದಲ್ಲಿ ಏನನ್ನು ಬಿತ್ತಿದ್ದೀರೋ ಅದನ್ನೇ ಈಗ ಕೊಯ್ಲು ಮಾಡುತ್ತಿದ್ದೀರಿ. ಯಾರೆಲ್ಲ ನಿಮ್ಮನ್ನು ವಂಚಿಸಿದ್ದಾರೋ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸಲು ಬಂದ ಒಂದು ಮಾಧ್ಯಮವಷ್ಟೇ. ಬೇಸರ ಪಡಬೇಡಿ, ಕಣ್ಣೀರು ಹಾಕಬೇಡಿ. ಈ ಕಷ್ಟಗಳು, ಈ ಆರ್ಥಿಕ ಇಕ್ಕಟ್ಟುಗಳು, ಈ ಸಾಲದ ಬಾಧೆಯನ್ನು ನೋಡಿ ಹೆದರಿದರೆ ನೀವು ನಿಮ್ಮ ಯುದ್ಧವನ್ನು ಅಲ್ಲೇ ಸೋತಂತೆ ಲೆಕ್ಕ. ಇದು ನನಗೆ ದಕ್ಕಿದ ಪ್ರಾರಬ್ಧ, ಇದರ ಹಿಂದೆ ಯಾವುದೋ ಒಂದು ದೈವ ಸಂಕಲ್ಪವಿದೆ ಎಂದು ನಂಬಿ ಆ ಸತ್ಯವನ್ನು ಹೃದಯಕ್ಕೆ ಹಚ್ಚಿಕೊಂಡು ನಿಲ್ಲುವವನನ್ನೇ ವಿಜಯವು ವರಿಸುತ್ತದೆ. ಮೀನರಾಶಿಯಲ್ಲಿ ಶನಿಯ ಸಂಚಾರ, 6ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಯುತಿ, ಇವೆಲ್ಲವೂ ನಿಮ್ಮ ಜೀವನದ ಕೆಲವು ಏರುಪೇರುಗಳನ್ನು ಸ್ಪಷ್ಟಪಡಿಸುತ್ತಿವೆ. ಈ ಗ್ರಹಗಳ ಬದಲಾವಣೆಯಿಂದಾಗಿ ನೀವು ಕಚೇರಿಯಲ್ಲಿ ರಾಜಕೀಯವನ್ನು, ಕುಟುಂಬದಲ್ಲಿ ವಾದವಿವಾದಗಳನ್ನು ಹಾಗೂ ಆರ್ಥಿಕವಾಗಿ ಏರಿಳಿತಗಳನ್ನು ಎದುರಿಸಬೇಕಾಗಿ ಬರಬಹುದು. ಆದರೆ ಗಮನಿಸಿ, ಈ ಏರುಪೇರುಗಳು ನಿಮ್ಮ ದೌರ್ಬಲ್ಯವನ್ನು ತೋರಿಸಲು ಬಂದಿದ್ದಲ್ಲ, ನಿಮ್ಮಲ್ಲಿರುವ ಅಸಲಿ ವ್ಯಕ್ತಿತ್ವವನ್ನು ಹೊರತರಲು ಬಂದಿವೆ. ಆ 6ನೇ ಮನೆಯಲ್ಲಿ ಗುರುವು ಉಚ್ಚಸ್ಥಿತಿಯಲ್ಲಿದ್ದಾಗ ನಿಮಗೆ ತಿಳಿಯದಂತೆಯೇ ನಿಮ್ಮ ಶತ್ರುಗಳು ದುರ್ಬಲರಾಗುತ್ತಾರೆ. ಆದರೆ ನೀವು ಆ ಗ್ರಹಗಳ ಶಕ್ತಿಯನ್ನು ಗಮನಿಸದೆ ಸಣ್ಣಪುಟ್ಟ ಜಗಳಗಳಿಗೆ ಒಳಗಾದರೆ ಆ ಅದ್ಭುತವಾದ ಯೋಗವನ್ನು ನೀವು ಕಳೆದುಕೊಳ್ಳುತ್ತೀರಿ. ಸ್ಥಿರಾಸ್ತಿಗಳ ವಿಷಯದಲ್ಲಿ ಕೂಡ ಕುಜನ ಪ್ರಭಾವ ನಿಮಗೆ ಆತಂಕ ಉಂಟುಮಾಡುತ್ತಿರುವುದು ನಿಜವೇ. ಆದರೆ ಆ ಸಮಸ್ಯೆಯ ಹಿಂದೆ ನಿಮಗೊಂದು ದೊಡ್ಡ ಪಾಠವಿದೆ. ಅದೇನೆಂದರೆ, ಮನುಷ್ಯರನ್ನು ನಂಬುವ ಮುನ್ನ 1ಕ್ಕೆ 10 ಬಾರಿ ಯೋಚಿಸುವುದು. ತುಂಬಾ ಜನರು ಈ ಕಷ್ಟಗಳು ಇನ್ನೆಷ್ಟು ದಿನ ಎಂದು ಕೇಳುತ್ತಿರುತ್ತಾರೆ. ನಿಜ ಹೇಳಬೇಕೆಂದರೆ, ಗ್ರಹಗಳು ನಿಮ್ಮ ಕರ್ಮಗಳನ್ನು ವೇಗವಾಗಿ ತೊಡೆದುಹಾಕಲು ಪ್ರಯತ್ನಿಸುತ್ತಿವೆ. ಈ 5 ದಿನಗಳಲ್ಲಿ ನಿಮಗೆ ಎದುರಾಗುವ ಪ್ರತಿ ಸಂಘರ್ಷ, ಪ್ರತಿ ವಿಮರ್ಶೆ, ಪ್ರತಿ ನಂಬಿಕೆ ದ್ರೋಹವನ್ನು ನಿಮ್ಮ ಕರ್ಮಗಳನ್ನು ಪರಿಹರಿಸುವ ಒಂದು ಪ್ರಕ್ರಿಯೆ ಎಂದು ಭಾವಿಸಿ. ನೀವು ಯಾರ ಮೇಲೂ ಕೋಪ ತೋರಿಸದೆ ಪ್ರಶಾಂತವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋದರೆ, ಜೂನ್ ತಿಂಗಳು ಮುಗಿದು ಜುಲೈ 5ರ ವೇಳೆಗೆ ನಿಮಗೆ ತಿಳಿಯದ ಒಂದು ದೊಡ್ಡ ಮಾನಸಿಕ ಪ್ರಶಾಂತತೆ ಲಭಿಸುತ್ತದೆ. ನೀವು ಎಷ್ಟೇ ಬೆಳೆದರೂ ನಿಮ್ಮ ವಿನಯ ಮತ್ತು ನಿಮ್ಮ ತಾಳ್ಮೆ ನಿಮ್ಮನ್ನು ಕಾಪಾಡುತ್ತವೆ. ಎದುರಿಗಿರುವವರು ನಿಮಗೆ ಹಾನಿ ಮಾಡಿದರೆ ಅವರಿಗೆ ತಕ್ಕ ಬುದ್ಧಿ ಕಲಿಸಲು ಕಾಲವೇ ಉತ್ತರ ನೀಡುತ್ತದೆ. ನೀವು ಮಾಡಬೇಕಾದ ಕೆಲಸ ಒಂದೇ, ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ. ಏಕೆಂದರೆ ನಿಮ್ಮ ಜೀವನ ಬದಲಾಗಲಿದೆ, ನಿಮ್ಮ ಕರ್ಮ ಫಲ ಬದಲಾಗಲಿದೆ. ಈ ಬದಲಾವಣೆಯನ್ನು ಒಂದು ವರದಂತೆ ಸ್ವೀಕರಿಸಿ. ಈ ಪ್ರಯಾಣದಲ್ಲಿ ನೀವು ಒಂಟಿಯಲ್ಲ, ನಿಮ್ಮ ಹಿಂದೆ ದೈವವಿದೆ. ಈ 5 ದಿನಗಳು ಮೌನವಾಗಿದ್ದು ನಿಮ್ಮ ಗೆಲುವಿಗೆ ಅಡಿಪಾಯ ಹಾಕಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿಕೊಳ್ಳುತ್ತದೆ. ನೀವು ಅಂದುಕೊಂಡ ಗುರಿಗಳನ್ನು ತಲುಪುತ್ತೀರಿ. ಏಕೆಂದರೆ ಒಳ್ಳೆಯದನ್ನು ಮಾಡುವವರಿಗೆ, ಒಳ್ಳೆಯ ಆಲೋಚನೆ ಉಳ್ಳವರಿಗೆ ಎಂದಿಗೂ ಸೋಲು ಇರುವುದಿಲ್ಲ. ನಿಮ್ಮ ಜೀವನದಲ್ಲಿ ಬರುತ್ತಿರುವ ಈ ಏರಿಳಿತಗಳು ನಿಮಗೆ ದೌರ್ಬಲ್ಯವನ್ನು ನೀಡಲು ಬಂದಿಲ್ಲ. ನಿಮ್ಮಲ್ಲಿರುವ ಅಸಲಿ ತಾಳ್ಮೆಯನ್ನು, ನಿಮ್ಮಲ್ಲಿರುವ ಸ್ಥಿರತೆಯನ್ನು ಪರೀಕ್ಷಿಸಲು ಬಂದಿವೆ. ಪ್ರತಿ ಮನುಷ್ಯನಿಗೂ ಪ್ರತಿಯೊಂದು ಒಂದೇ ಬಾರಿಗೆ ನಡೆದು ಹೋಗುವುದಿಲ್ಲ. ಕೆಲವರಿಗೆ ಅದೃಷ್ಟ ಬೇಗನೆ ಬಾಗಿಲು ತಟ್ಟಬಹುದು, ಇನ್ನು ಕೆಲವರಿಗೆ ಕಾಲವು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಕಾಲ ಯಾರನ್ನೂ ಬಿಡುವುದಿಲ್ಲ. ನಿಮ್ಮ ಕರ್ಮಫಲ ನಿಮಗೆ ದಕ್ಕುವ ಸಮಯ ಬಂದಾಗ ಪ್ರಪಂಚದ ಯಾವುದೇ ಶಕ್ತಿಯೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಆಗ ನಿಮ್ಮ ಆತ್ಮಗೌರವವನ್ನು ತಗ್ಗಿಸಲು ಸಾಧ್ಯವಿಲ್ಲ. ನಿಮ್ಮ ಕಷ್ಟಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನಿಮ್ಮ ಸಮಸ್ಯೆಗಳನ್ನು ನೋಡಿ ಎದುರಿನವರು ನಗುತ್ತಿದ್ದರೆ ನಗಲಿ ಬಿಡಿ, ಏಕೆಂದರೆ ಅವರಿಗೆ ತಿಳಿಯದು ನೀವು ಎಂತಹ ದೊಡ್ಡ ವಿಜಯಕ್ಕೆ ಅಡಿಪಾಯ ಹಾಕುತ್ತಿದ್ದೀರಿ ಎಂದು. ಮೌನವಾಗಿದ್ದು ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋಗಿ. ಒಂದು ಬೀಜವನ್ನು ಭೂಮಿಯಲ್ಲಿ ಬಿತ್ತಿದಾಗ ಅದು ಕೊಳೆತು ಹೋದಂತೆ ಕಾಣಿಸುತ್ತದೆ, ಆದರೆ ಅದೇ ಮುಂದೆ ದೊಡ್ಡ ವೃಕ್ಷವಾಗಿ ನಿಲ್ಲುತ್ತದೆ. ಹಾಗೆಯೇ ನಿಮ್ಮ ಜೀವನ ಕೂಡ. ಈಗ ನೀವು ಪಡುತ್ತಿರುವ ಈ ಯಾತನೆ, ಈ ಒಂಟಿತನ, ಈ ಹೋರಾಟ ಎಲ್ಲವೂ ನಿಮಗೆ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ನೀಡುತ್ತಿವೆ. ಜೀವನದ ಸತ್ಯವೇನೆಂದರೆ, ಯವರ ಕರ್ಮ ಅವರದ್ದು, ಯವರ ಫಲ ಅವರದ್ದು. ಯಾರನ್ನೂ ನೋಡಿ ನಾವು ಯಾಕೆ ಬೇಸರ ಪಡಬೇಕು? ಯಾರನ್ನೂ ನೋಡಿ ನಾವು ಯಾಕೆ ಕುಗ್ಗಿ ಹೋಗಬೇಕು? ನಿಮ್ಮ ಮಾರ್ಗ ನಿಮ್ಮದೇ, ನಿಮ್ಮ ಪ್ರಯಾಣ ನಿಮ್ಮದೇ. ಯಾರು ಏನೇ ಅಂದರೂ, ಏನೇ ಕಷ್ಟ ಬಂದರೂ ನನಗೆ ಇಷ್ಟೇ ಪ್ರಾಪ್ತಿ, ಇದನ್ನು ನಾನು ಧೈರ್ಯವಾಗಿ ದಾಟುತ್ತೇನೆ ಎಂದು ನಿಂತ ದಿನವೇ
ನಿಮ್ಮ ಕಷ್ಟಗಳ ಮುಕ್ತಾಯದ ಹಂತ ಆರಂಭವಾದಂತೆ. ಕರ್ಮ ಸಿದ್ಧಾಂತವು ತುಂಬಾ ಶಕ್ತಿಶಾಲಿಯಾದದ್ದು. ಅದು ಯಾರನ್ನೂ ಕ್ಷಮಿಸುವುದಿಲ್ಲ, ಹಾಗೆಯೇ ಯಾರನ್ನೂ ಬಿಡುವುದಿಲ್ಲ. ನೀವು ಮಾಡಿದ ಸಣ್ಣ ಒಳ್ಳೆಯ ಕೆಲಸವೂ ವೃಥಾ ಹೋಗುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ನಿಮಗೆ ಖಂಡಿತವಾಗಿ ಮರಳಿ ಬರುತ್ತದೆ. ದೈವವು ಯಾವಾಗಲೂ ಒಳ್ಳೆಯ ಕೆಲಸ ಮಾಡುವವರನ್ನು ಪರೀಕ್ಷಿಸುತ್ತಾನೆ, ಆದರೆ ಅವರನ್ನು ಕೈಬಿಡುವುದಿಲ್ಲ. ಕುಂಭ ರಾಶಿಯಲ್ಲಿ ಹುಟ್ಟಿದ ನಿಮ್ಮಲ್ಲಿರುವ ಆ ಛಲ, ಆ ಗಾಂಭೀರ್ಯ ಪ್ರಪಂಚಕ್ಕೆ ತಿಳಿಯುವ ಸಮಯ ಬಂದಿದೆ. ಹೆದರಬೇಡಿ. ಕಷ್ಟಗಳ ಸುಳಿಯಲ್ಲಿ ಸಿಲುಕಿದರೂ ನೀವು ಹೊರಬರುವ ಮಾರ್ಗ ನಿಮ್ಮೊಳಗೆ ಇದೆ. ನಿಮ್ಮ ಕರ್ಮವನ್ನು ನೀವು ಶುದ್ಧೀಕರಿಸಿಕೊಳ್ಳುತ್ತಾ ಪ್ರಾಮಾಣಿಕವಾಗಿ ಹೆಜ್ಜೆಯಿಡಿ. ಈ ಯಾತನೆ ತಾತ್ಕಾಲಿಕ, ಆದರೆ ನಿಮ್ಮ ವಿಜಯ ಶಾಶ್ವತ. ನಿಮ್ಮ ಪ್ರತಿ ಕಣ್ಣೀರಿನ ಹನಿಗೂ, ಪ್ರತಿ ನಿಟ್ಟುಸಿರಿಗೂ ಕಾಲವು ಉತ್ತರ ನೀಡಲಿದೆ. ನಂಬಿಕೆಯಿಂದಿರಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಆದರೆ ಕರ್ಮ ಸಿದ್ಧಾಂತವನ್ನು ಒಂದು ಬ್ಯಾಂಕ್ ಖಾತೆಗೆ ಹೋಲಿಸಿ ನೋಡಿ. ನಾವು ಮಾಡುವ ಪ್ರತಿ ಒಳ್ಳೆಯ ಕೆಲಸವೂ ಒಂದು ಡೆಪಾಸಿಟ್ ಇದ್ದಂತೆ. ನಾವು ಮಾಡುವ ಪ್ರತಿ ಕೆಟ್ಟ ಕೆಲಸವೂ ಒಂದು ವಿಡ್ರಾವಲ್ ಇದ್ದಂತೆ. ಆದರೆ ದುರದೃಷ್ಟವಶಾತ್ ನಮ್ಮಲ್ಲಿ ತುಂಬಾ ಜನರು ಜೀವನದಲ್ಲಿ ಕಷ್ಟಗಳು ಬಂದ ತಕ್ಷಣ ನಾನು ಮಾಡಿದ ಪಾಪವಾದರೂ ಏನು ಎಂದು ದೇವರನ್ನು ಪ್ರಶ್ನಿಸುತ್ತಾರೆ. ಆದರೆ ಆ ಕಷ್ಟಗಳು ನೀವು ಈ ಜನ್ಮದಲ್ಲಿ ಮಾಡಿದವುಗಳಾಗಿರದೇ ಇರಬಹುದು. ಗೆಳೆಯ ಜನ್ಮಗಳಿಂದ ನೀವು ಹೊತ್ತು ತರುತ್ತಿರುವ ಕರ್ಮಗಳ ಬಾಕಿಯಾಗಿರಬಹುದು. ದೇವರು ನಿಮಗೆ ಅನ್ಯಾಯ ಮಾಡುತ್ತಿಲ್ಲ. ಆತ ಕೇವಲ ನಿಮ್ಮ ಕರ್ಮದ ಖಾತೆಯನ್ನು ತೀರಿಸುತ್ತಿದ್ದಾನೆ. ನೀವು ಪಡುತ್ತಿರುವ ಈ ಯಾತನೆ, ನೀವು ಪಾವತಿಸುತ್ತಿರುವ ಕರ್ಮಗಳ ಬಡ್ಡಿ. ಈ ಬಡ್ಡಿ ಪಾವತಿಸುವುದು ಮುಗಿದ ತಕ್ಷಣ ನಿಮ್ಮ ಜೀವನದಲ್ಲಿ ಮತ್ತೆ ಸುಖಗಳು, ಅಸಲು ಮತ್ತು ಬಡ್ಡಿ ಸಮೇತ ಬರಲು ಆರಂಭವಾಗುತ್ತದೆ. ಆದ್ದರಿಂದ ಈ ಕಷ್ಟಗಳನ್ನು ನೋಡಿ ಓಡಿ ಹೋಗಬೇಡಿ. ಅವುಗಳನ್ನು ನಿಮ್ಮ ಕರ್ಮದ ಖಾತೆಯನ್ನು ಮುಕ್ತಾಯಗೊಳಿಸುವ ಒಂದು ಪ್ರಕ್ರಿಯೆಯಾಗಿ ಸ್ವೀಕರಿಸಿ. ಈ ಜುಲೈ 1ರಿಂದ 5ರವರೆಗೆ ನೀವು ಅನುಭವಿಸುತ್ತಿರುವ ಈ ಒತ್ತಡ, ಈ ನಂಬಿಕೆ ದ್ರೋಹಗಳೆಲ್ಲವೂ ಅಕಸ್ಮಾತ್ತಾಗಿ ನಡೆದವುಗಳಲ್ಲ. ನೀವು ಹಿಂದೆ ಯಾರಿಗೆ ಒಳ್ಳೆಯದು ಮಾಡಿದ್ದೀರೋ ಅವರು ನಿಮ್ಮನ್ನು ಮರೆತಾಗ ಬೇಸರಪಡಬೇಡಿ. ಕರ್ಮ ಸಿದ್ಧಾಂತದ ಪ್ರಕಾರ ನೀವು ಮಾಡಿದ ಸಹಾಯ ಎಂದಿಗೂ ಅರ್ಥವಾಗುವುದಿಲ್ಲ. ನೀವು ಮಾಡಿದ ಒಳ್ಳೆಯದು ಒಂದು ಬೀಜದಂತೆ. ಅದು ಈಗ ಮೊಳಕೆಯೊಡೆಯದಿದ್ದರೂ ಸರಿಯಾದ ಸಮಯದಲ್ಲಿ ನಿಮಗೆ ಅದ್ಭುತವಾದ ಫಲಗಳನ್ನು ನೀಡಲಿದೆ. ಈಗ ನಿಮ್ಮ ಸುತ್ತಲಿರುವ ಆ ಸ್ವಾರ್ಥಿಗಳು, ನಿಮ್ಮನ್ನು ಬಳಸಿಕೊಳ್ಳುತ್ತಿರುವವರೆಲ್ಲರೂ ನಿಮ್ಮ ಕರ್ಮಗಳನ್ನು ತೀರಿಸಿಕೊಳ್ಳಲು ಬಂದಿರುವ ದಾಳಗಳಷ್ಟೇ. ಅವರನ್ನು ನೋಡಿ ನೀವು ಕೋಪಿಸಿಕೊಂಡರೆ ನೀವು ಅವರ ಮಟ್ಟಕ್ಕೆ ಇಳಿದಂತೆ. ಅವರು ನಿಮಗೆ ಮೋಸ ಮಾಡುತ್ತಿದ್ದಾರೆ ಎಂದರೆ ಅದು ಅವರ ಕರ್ಮದ ಖಾತೆಗೆ ಜಮೆಯಾಗುತ್ತದೆ. ನೀವು ಮಾತ್ರ ನಿಮ್ಮ ಧರ್ಮವನ್ನು ಪಾಲಿಸಿ. ಶನಿ ಭಗವಾನನು ಮೀನರಾಶಿಯಲ್ಲಿ ಇರುವುದರಿಂದ ನಿಮ್ಮ ಕಳೆದ ಜನ್ಮಗಳ ಕರ್ಮಗಳು ಈಗ ಹೊರಬರುತ್ತಿವೆ. ಜುಲೈ 5ರ ವೇಳೆಗೆ ನೀವು ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ನಿಮ್ಮ ಕರ್ಮಗಳ ಭಾರವೂ ಅಷ್ಟೇ ಕಡಿಮೆಯಾಗುತ್ತದೆ. ನೆನಪಿಡಿ, ಕರ್ಮ ಯಾರನ್ನೂ ಬಿಡುವುದಿಲ್ಲ. ನೀವು ಎದುರಿಸುವ ಪ್ರತಿ ಕಷ್ಟವೂ ನಿಮ್ಮ ಭವಿಷ್ಯವನ್ನು ಮತ್ತಷ್ಟು ಪ್ರಕಾಶಮಾನವಾಗಿ ಬದಲಾಯಿಸಲು ಹಾಕುತ್ತಿರುವ ಅಡಿಪಾಯ. ಆದರೆ ನಾನು ಯಾರಿಗಾದರೂ ಹಾನಿ ಮಾಡಿದ್ದೇನಾ ಎಂದು ಯೋಚಿಸಬೇಡಿ. ಯಾರಾದರೂ ನಿಮಗೆ ಹಾನಿ ಮಾಡಿದರೆ ಆ ಕರ್ಮವನ್ನು ಆ ಭಗವಂತನಿಗೆ ಬಿಟ್ಟುಬಿಡಿ. ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿ. ಫಲಿತಾಂಶವನ್ನು ಕರ್ಮ ಸಿದ್ಧಾಂತ ನೋಡಿಕೊಳ್ಳುತ್ತದೆ. ತುಂಬಾ ಜನರು ಕರ್ಮ ಎಂದರೆ ದೇವರು ಕೊಡುವ ಶಿಕ್ಷೆ ಅಂದುಕೊಳ್ಳುತ್ತಾರೆ. ಅದು ತಪ್ಪು. ಕರ್ಮ ಎಂದರೆ ಒಂದು ಪಾಠ. ನೀವು ಸಾಲದಲ್ಲಿದ್ದೀರಿ ಎಂದರೆ ಅದು ನೀವು ಯಾರಿಗೋ ಒಂದು ಕಾಲದಲ್ಲಿ ನೀಡಬೇಕಾಗಿದ್ದ ಜವಾಬ್ದಾರಿ ಎಂದು ಅರ್ಥ. ಯಾರಾದರೂ ನಿಮ್ಮನ್ನು ಮಾತುಗಳಿಂದ ಗಾಯಗೊಳಿಸಿದ್ದಾರೆ ಎಂದರೆ ನೀವು ಹಿಂದೆ ಯಾರನ್ನೋ ಹಾಗೆ ಗಾಯಗೊಳಿಸಿದ ನೆನಪು ಎಂದು ಅರ್ಥ. ಕರ್ಮ ಯಾವಾಗಲೂ ಒಂದು ಕನ್ನಡಿಯಂತೆ. ನೀವು ಏನು ಮಾಡಿದರೆ ಅದು ಮರಳಿ ನಿಮ್ಮ ಕಡೆಗೆ ಪ್ರತಿಬಿಂಬಿಸುತ್ತದೆ. ಈ 5 ದಿನಗಳು ಕೂಡ ನೀವು ಅನುಭವಿಸುತ್ತಿರುವ ಈ ಏರುಪೇರುಗಳು ನಿಮಗೊಂದು ಪಾಠವನ್ನು ಕಲಿಸುತ್ತಿವೆ. ಯಾರನ್ನು ನಂಬಬೇಕು, ಹೇಗೆ ಬದುಕಬೇಕು, ಹೇಗೆ ನಿಲ್ಲಬೇಕು ಎಂಬ ಪಾಠವನ್ನು ಕಲಿಸುತ್ತಿರುವ ಕ್ಷಣವೇ ನಿಮ್ಮ ಕಷ್ಟಗಳ ಕಾಲ ಮುಗಿದಂತೆ. ಕರ್ಮ ಸಿದ್ಧಾಂತ ನಿಮ್ಮನ್ನು ಶಿಕ್ಷಿಸಲು ಬಂದಿಲ್ಲ, ನಿಮ್ಮನ್ನು ಒಬ್ಬ ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡಲು ಬಂದಿದೆ. ಪಕ್ಕದವನು ಅನ್ಯಾಯವಾಗಿ ಬೆಳೆದು ಹೋಗುತ್ತಿದ್ದಾನೆ ಎಂದು ನೀವು ಬೇಸರಪಡಬೇಡಿ. ಆ ಎತ್ತರಕ್ಕೆ ಅವನು ತಲುಪಿರುವುದು ತಾತ್ಕಾಲಿಕ ಮಾತ್ರ. ನೀವು ನಿರ್ಮಿಸಿಕೊಳ್ಳುತ್ತಿರುವ ನಿಮ್ಮ ಭವಿಷ್ಯ ಒಂದು ಅರಮನೆಯಂತೆ. ಅದು ನಿಲ್ಲಲು ಸಮಯ ಹಿಡಿಯುತ್ತದೆ, ಆದರೆ ಒಮ್ಮೆ ನಿಂತರೆ ಯಾರೂ ಅದನ್ನು ಉರುಳಿಸಲು ಸಾಧ್ಯವಿಲ್ಲ. ಕೊನೆಯದಾಗಿ ಒಂದು ವಿಷಯ ನೆನಪಿಡಿ, ನೀವು ಪಡುತ್ತಿರುವ ಈ ಯಾತನೆಯಲ್ಲಿ ನೀವು ಯಾರೊಂದಿಗೂ ವಾದಿಸಬೇಡಿ, ಯಾರ ಮೇಲೂ ಪ್ರತೀಕಾರ ತೀರಿಸಿಕೊಳ್ಳಬೇಡಿ. ಕರ್ಮ ಸಿದ್ಧಾಂತದ ಪ್ರಕಾರ ನೀವು ವಾದಿಸಿದರೆ ಅದು ಒಂದು ಹೊಸ ಕರ್ಮವನ್ನು ಸೃಷ್ಟಿಸುತ್ತದೆ. ಆದರೆ ನೀವು ಮೌನವಾಗಿದ್ದರೆ ಆ ಕರ್ಮ ಅಲ್ಲಿಗೆ ಮುಗಿದು ಹೋಗುತ್ತದೆ. ಯಾರೆಲ್ಲ ನಿಮ್ಮನ್ನು ಕಷ್ಟಪಡಿಸುತ್ತಿದ್ದಾರೋ ಅವರ ಮೇಲೆ ಕೋಪ ತೋರಿಸುವುದು ಎಂದರೆ ಅವರಿಗೆ ನಿಮ್ಮ ಕರ್ಮವನ್ನು ವರ್ಗಾಯಿಸುವುದು ಎಂದರ್ಥ.
ಅದಕ್ಕಿಂತ ನಿಮ್ಮ ಬಾಧೆಯನ್ನು ಒಂದು ತಪಸ್ಸಿನಂತೆ ಭಾವಿಸಿ ಮೌನವಾಗಿ ಭರಿಸಿ. ಆ ಮೌನವೇ ನಿಮ್ಮ ಕರ್ಮವನ್ನು ಭಸ್ಮ ಮಾಡುವ ಅಗ್ನಿ. ನೀವು ಎಷ್ಟು ಮೌನವಾಗಿ ಇರುತ್ತೀರೋ ದೇವರು ಅಷ್ಟು ವೇಗವಾಗಿ ನಿಮ್ಮ ಕರ್ಮದ ಖಾತೆಯನ್ನು ಪೂರ್ಣಗೊಳಿಸುತ್ತಾನೆ. ನಿಮ್ಮ ಜೀವನ, ನಿಮ್ಮ ಹೋರಾಟ, ನಿಮ್ಮ ವಿಜಯ ಇವೆಲ್ಲವನ್ನೂ ನಿಮ್ಮ ಕರ್ಮಗಳೇ ಬರೆಯುತ್ತಿವೆ. ಬರೆಯುವ ವ್ಯಕ್ತಿ ನೀವೇ ಆಗಿರುವಾಗ ನೀವೇಕೆ ಹೆದರಬೇಕು? ನಿಮ್ಮ ಕಾಲ ನಿಮ್ಮ ಕೈಯಲ್ಲೇ ಇದೆ. ನಮ್ಮ ಹಿರಿಯರು ಹೇಳಿದ ಒಂದು ದೊಡ್ಡ ಮಾತಿದೆ, ಹಡಗುಗಳು ಬಂಡಿಗಳಾಗುತ್ತವೆ, ಬಂಡಿಗಳು ಹಡಗುಗಳಾಗುತ್ತವೆ ಎಂದು. ಇದು ಕೇವಲ ಕಾಲದ ಬಗ್ಗೆ ಹೇಳಿದ್ದಷ್ಟೇ ಅಲ್ಲ, ನಿಮ್ಮ ಜೀವನದ ಬಗ್ಗೆ ಕೂಡ. ನೀವು ಇಂದು ಸಾಲದ ಸುಳಿಯಲ್ಲಿ ಇರಬಹುದು, ಕಷ್ಟಗಳಲ್ಲಿ ಒದ್ದಾಡುತ್ತಿರಬಹುದು, ಆದರೆ ನೆನಪಿಡಿ, ಕಾಲ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಗ್ರಹಗಳ ಬದಲಾವಣೆ ಎಂದರೆ ನಿಮ್ಮ ಜೀವನದಲ್ಲಿ ಹೊಸ ಸೀಸನ್ ಬಂದಂತೆ. ಈಗ ನಿಮ್ಮ ಜೀವನ ಬಂಡಿಯಂತೆ ನೆಲದ ಮೇಲೆ ನಡೆಯುತ್ತಾ ಕಷ್ಟಪಡುತ್ತಿರಬಹುದು, ಆದರೆ ಗ್ರಹಗಳು ಬದಲಾಗುತ್ತಿದ್ದಂತೆ ಅವು ನಿಮಗೆ ಹಡಗಿನಂತೆ ಸಮುದ್ರದ ಮೇಲೆ ಪ್ರಯಾಣಿಸುವ ಅದೃಷ್ಟವನ್ನು ನೀಡಲಿವೆ. ಗ್ರಹಗಳು ಎಂದಿಗೂ ಒಂದೇ ರಾಶಿಯಲ್ಲಿ ಇರುವುದಿಲ್ಲ, ಅವು ಸಂಚರಿಸುತ್ತಲೇ ಇರುತ್ತವೆ. ಹಾಗೆಯೇ ನಿಮ್ಮ ಕಷ್ಟಗಳು ಕೂಡ. ರಾಹುಕೇತುಗಳಾಗಲಿ, ಶನಿಗುರುಗಳಾಗಲಿ, ಪ್ರತಿ ಗ್ರಹವು ಒಂದು ನಿಶ್ಚಿತ ಕಾಲದ ನಂತರ ರಾಶಿ ಬದಲಾಯಿಸುತ್ತದೆ. ಆ ಗ್ರಹ ಬದಲಾದ ಪ್ರತಿ ಬಾರಿಯೂ ನಿಮ್ಮ ಜೀವನದಲ್ಲಿ ಒಂದು ಹೊಸ ಶಕ್ತಿ ಪ್ರವೇಶಿಸುತ್ತದೆ. ಗ್ರಹಗಳು ಬದಲಾದಾಗ ನಿಮ್ಮ ಆಲೋಚನಾ ವಿಧಾನವೂ ಬದಲಾಗುತ್ತದೆ, ನಿಮ್ಮ ಸುತ್ತಲಿರುವ ಪರಿಸ್ಥಿತಿಗಳೂ ಬದಲಾಗುತ್ತವೆ. ಅದಕ್ಕೆ ಇವತ್ತು ಕಷ್ಟದಲ್ಲಿದ್ದೇವೆ ಎಂದು ಬೇಸರಪಡಬೇಡಿ, ಏಕೆಂದರೆ ನಿಮ್ಮ ಹಡಗು ಸಮುದ್ರದೊಳಗೆ ಹೋಗುವ ಸಮಯ ಹತ್ತಿರವಾಗುತ್ತಿದೆ. ಆದ್ದರಿಂದ ನಿಮ್ಮ ಕಷ್ಟಗಳ ಬಂಡಿಗಳು ಹಡಗುಗಳಾಗಿ ಪ್ರಯಾಣಿಸುವ ದಿನಗಳು ತುಂಬಾ ದೂರವಿಲ್ಲ. ಕರ್ಮಸಿದ್ಧಾಂತಕ್ಕೂ ಈ ಗ್ರಹ ಬದಲಾವಣೆಗಳಿಗೂ ಒಂದು ಅವಿನಾಭಾವ ಸಂಬಂಧವಿದೆ. ನೀವು ಕಷ್ಟಪಡುತ್ತಿರುವಾಗ ಗ್ರಹಗಳು ನಿಮ್ಮನ್ನು ಪರೀಕ್ಷಿಸಿ ನಿಮ್ಮನ್ನು ಒಂದು ಒಳ್ಳೆಯ ಹಡಗಿನ ತಯಾರಿಗೆ ಸಿದ್ಧಪಡಿಸುತ್ತವೆ. ಗಾಳಿ ಬಂದ ಕಡೆ ಹೋಗುವವನು ಗಮ್ಯವನ್ನು ತಲುಪಲಾರ, ಗಾಳಿಯನ್ನು ಎದುರಿಸುವವನೇ ಗಮ್ಯವನ್ನು ತಲುಪುತ್ತಾನೆ. ನಿಮ್ಮ ಜೀವನದಲ್ಲಿ ಬರುತ್ತಿರುವ ಈ ಏರುಪೇರುಗಳು, ಈ ಗ್ರಹಗಳ ಬದಲಾವಣೆಗಳು, ಇವೆಲ್ಲವೂ ನೀವು ಗಮ್ಯವನ್ನು ತಲುಪಲು ಪಡುತ್ತಿರುವ ಪ್ರಯಾಣವೇ ಆಗಿದೆ. ದೇವರು ಯಾರನ್ನೂ ಶಾಶ್ವತವಾಗಿ ಕಷ್ಟದಲ್ಲಿ ಇಡುವುದಿಲ್ಲ, ಯಾರನ್ನೂ ಶಾಶ್ವತವಾಗಿ ಸುಖದಲ್ಲಿಯೂ ಇಡುವುದಿಲ್ಲ. ಚಕ್ರದಂತೆ ತಿರುಗುವ ಈ ಕಾಲದಲ್ಲಿ ನಿಮ್ಮ ಸಮಯವೂ ಬದಲಾಗುತ್ತಿರುತ್ತದೆ. ಬಂಡಿಗಳು ಹಡಗುಗಳಾಗಬೇಕೆಂದರೆ ಸಮಯ ಹಿಡಿಯುತ್ತದೆ, ಹಾಗೆಯೇ ಹಡಗುಗಳು ಬಂಡಿಗಳಾಗುವುದು ಕೂಡ ಒಂದು ಲೆಕ್ಕಾಚಾರದ ಪ್ರಕಾರವೇ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಕೂಡ ಸಮಯ ಬರುವವರೆಗೂ ಕಾಯ್ದು ನೋಡಿ. ಯಾರಿಗೂ ಪ್ರತಿಯೊಂದೂ ಒಂದೇ ಬಾರಿಗೆ ಸಿಗುವುದಿಲ್ಲ. ಅವರವರ ಸಮಯ ಅವರಿಗೆ ಬರುತ್ತದೆ. ಆ ಸಮಯ ಬಂದಾಗ ನಿಮ್ಮ ಕಷ್ಟಗಳೆಲ್ಲವೂ ಕರಗಿ ಹೋಗಿ ವಿಜಯದ ಹಡಗಿನಲ್ಲಿ ನೀವು ಪ್ರಯಾಣಿಸುತ್ತೀರಿ. ಆಗ ನೀವು ಹಿಂತಿರುಗಿ ನೋಡಿದರೆ ಈ ಕಷ್ಟಗಳೆಲ್ಲವೂ ನಿಮಗೊಂದು ಸಣ್ಣ ಆಟದಂತೆ ಅನಿಸುತ್ತವೆ. ಆದ್ದರಿಂದ ತಾಳ್ಮೆಯಿಂದಿರಿ. ಗ್ರಹಗಳು ಬದಲಾಗುತ್ತಿವೆ, ನಿಮ್ಮ ಜೀವನ ಬದಲಾಗುತ್ತಿದೆ, ನಿಮ್ಮ ಕರ್ಮಫಲಗಳು ನಿಮಗೆ ದಕ್ಕುವ ದಿನ ಬಂದಿದೆ. ಈ ಬದಲಾವಣೆಯನ್ನು ನಂಬಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಕುಂಭರಾಶಿಯವರೇ, ಪ್ರಶಾಂತವಾಗಿ ಒಂದು ಕ್ಷಣ ನಿಂತು ಈ ಮಾತುಗಳನ್ನು ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಹೊರಗೆ ನಗುತ್ತಾ ಒಳಗೆ ನೀವು ಅನುಭವಿಸುತ್ತಿರುವ ಆ ನಿಶ್ಶಬ್ದ ಭಾರ, ಯಾರಿಗೂ ಹೇಳಿಕೊಳ್ಳಲಾಗದ ಆ ವೇದನೆ ಈಗ ಒಂದು ಪ್ರಮುಖ ತಿರುವಿಗೆ ತಲುಪಿದೆ. ನೀವು ಎಷ್ಟೋ ಸಹಿಸಿದ್ದೀರಿ. ನಂಬಿದವರು ನಿಮ್ಮನ್ನು ಅರ್ಥಮಾಡಿಕೊಳ್ಳದಿದ್ದರೂ, ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ ಎಂದು ನೋಡಿದರೂ ತಾಳ್ಮೆಯಿಂದಿದ್ದೀರಿ. ನೀವು ಎಷ್ಟೇ ನೀಡಿದರೂ ಪ್ರತಿಯಾಗಿ ಬರಿಗೈಯೇ ಉಳಿಯಿತು. ದೇವರು ನಿಮ್ಮನ್ನು ಗಮನಿಸುತ್ತಲೇ ಇದ್ದಾನೆ. ಈಗ ಬರಲಿರುವ ಈ 1, 2, 3, 4, 5ನೇ ದಿನಾಂಕಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಗೆರೆಯಂತೆ ಬದಲಾಗಲಿವೆ. ಈ 5 ದಿನಗಳು ಕೂಡ ನಿಮ್ಮ ಜೀವನದ ಗತಿಯನ್ನು ಬದಲಾಯಿಸಲಿರುವ ಕಾಲ. ನೀವು ಇದುವರೆಗೆ ಎದುರಿಸಿದ ಪರೀಕ್ಷೆಗಳು, ನಿರಾಶೆಗಳು, ಒಂಟಿತನ ಇವೆಲ್ಲವೂ ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಾಯವನ್ನು ಮುಗಿಸಿ ಹೊಸ ಅಧ್ಯಾಯವನ್ನು ಆರಂಭಿಸಲಿವೆ. ನೀವು ಯಾರಿಗೂ ಹೇಳಿಕೊಳ್ಳಲಾಗದ ಕಷ್ಟಗಳು, ಆ ಸಾಲದ ಯಾತನೆ, ಆ ಒತ್ತಡ ಇವೆಲ್ಲವೂ ನಿಮ್ಮ ದೌರ್ಬಲ್ಯವಲ್ಲ, ನಿಮ್ಮಲ್ಲಿರುವ ಸ್ಥಿರತೆಯನ್ನು ನಿರೂಪಿಸುವ ಸಾಕ್ಷಿಗಳು. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿ ಘಟನೆಯನ್ನು ತುಂಬಾ ನಿಶ್ಶಬ್ದವಾಗಿ ಗಮನಿಸಿ. ನಿಮ್ಮ ಲಗ್ನಾಧಿಪತಿಯಾದ ಶನಿಯು ಮೀನರಾಶಿಯಲ್ಲಿ, ಅಂದರೆ ನಿಮ್ಮ ವಾಕ್ ಮತ್ತು ಧನಸ್ಥಾನದಲ್ಲಿದ್ದು ನಿಮ್ಮನ್ನು ಆರ್ಥಿಕ ಶಿಸ್ತು ಪಾಲಿಸುವಂತೆ ಎಚ್ಚರಿಸುತ್ತಿದ್ದಾನೆ. ಈ ಸಮಯದಲ್ಲಿ ನೀವು ಮಾತನಾಡುವ ಪ್ರತಿ ಮಾತು, ತೆಗೆದುಕೊಳ್ಳುವ ಪ್ರತಿ ನಿರ್ಧಾರವು ಭವಿಷ್ಯವನ್ನು ಶಾಸನ ಮಾಡಲಿವೆ. ಗುರು ಮತ್ತು ಶುಕ್ರರು 6ನೇ ಮನೆಯಲ್ಲಿ, ಅಂದರೆ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಶತ್ರುಗಳು ದುರ್ಬಲರಾಗುತ್ತಾರೆ. ಸ್ಪರ್ಧೆಯಲ್ಲಿ ನೀವು ವಿಜಯ ಸಾಧಿಸುತ್ತೀರಿ, ಆದರೆ ಕೆಲಸದ ಭಾರ ಮಾತ್ರ ವಿಪರೀತವಾಗಿ ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದಗಳಿಗೆ ಹೋಗಬೇಡಿ. ಮೌನವಾಗಿದ್ದು ನಿಮ್ಮ ಕೆಲಸವನ್ನು ನೀವು ಪೂರ್ಣಗೊಳಿಸಿ. ಕಚೇರಿಯಲ್ಲಿ ಆಗಲಿ, ವ್ಯವಹಾರದಲ್ಲಿ ಆಗಲಿ, ನೀವು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದರೆ
ಅದು ನಿಮಗೆ ಅದ್ಭುತವಾದ ಗುರುತಿಸುವಿಕೆಯನ್ನು ತಂದುಕೊಡುತ್ತದೆ. ಸೂರ್ಯನು 5ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸೃಜನಶೀಲತೆಗೆ, ನಿಮ್ಮ ಬುದ್ಧಿವಂತಿಕೆಗೆ ಒಳ್ಳೆಯ ಮನ್ನಣೆ ಲಭಿಸುತ್ತದೆ. ಆದರೆ ಕುಜನು 4ನೇ ಮನೆಗೆ ಪ್ರವೇಶಿಸಿರುವುದರಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಬಿಸಿಯಾದ ವಾತಾವರಣ ನೆಲೆಸುವ ಸಾಧ್ಯತೆ ಇರುತ್ತದೆ. ಮುಖ್ಯವಾಗಿ ಸ್ಥಿರಾಸ್ತಿಗಳ ವಿಷಯದಲ್ಲಿ ಆಗಲಿ, ಕುಟುಂಬದ ಸದಸ್ಯರೊಂದಿಗೆ ವಾದಗಳು ಬರಬಹುದು. ಆ ಸಮಯದಲ್ಲಿ ನೀವು ಕೊಂಚ ನಿಬ್ಬರದಿಂದ ಇರಿ. ಇದು ನಂದು, ಅದು ನಿಂದು ಎಂಬ ಸಣ್ಣ ಸಣ್ಣ ಮಾತುಗಳು ದೊಡ್ಡ ಜಗಳಗಳಿಗೆ ದಾರಿ ಮಾಡಿಕೊಡಬಹುದು. ಆಸ್ತಿ ಪತ್ರಗಳ ವಿಷಯಕ್ಕೆ ಹೋಗುವಾಗ ಜಾಗರೂಕರಾಗಿರಿ. ಯಾರಾದರೂ ನಿಮ್ಮನ್ನು ಕೀಳಾಗಿ ಕಂಡರೂ, ನಿಮ್ಮ ಪ್ರಯತ್ನಗಳನ್ನು ಲಘುವಾಗಿ ನೋಡಿದರೂ ಅವರೊಂದಿಗೆ ವಾದಿಸಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನೀವು ಯಾರೆಂದು ಇತರರು ನಿರ್ಧರಿಸುವ ಅಗತ್ಯವಿಲ್ಲ. ನಿಮ್ಮ ಮೌಲ್ಯ ನಿಮಗೆ ಗೊತ್ತು. ಅದೇ ಈ ಕಾಲದಲ್ಲಿ ನಿಮಗೆ ಶ್ರೀರಾಮ ರಕ್ಷೆ. ಇನ್ನು ನಿಮ್ಮ ಆರ್ಥಿಕ ವಿಷಯಗಳಲ್ಲಿ ಬುಧನು ಗುರುಗಳೊಂದಿಗೆ ಸೇರಿ ಉಚ್ಚ ಸ್ಥಿತಿಯಲ್ಲಿರುವುದು ನಿಮ್ಮ ಆರ್ಥಿಕ ಯೋಜನೆಗಳನ್ನು ಉತ್ತಮಗೊಳಿಸುತ್ತದೆ. ಹಳೆಯ ಸಾಲದ ಭಾರ ಕಡಿಮೆಯಾಗುವ ಮಾರ್ಗಗಳು ನಿಮಗೆ ಸ್ಪಷ್ಟವಾಗಿ ಕಾಣಿಸಲಿವೆ. ಆದರೆ ಜುಲೈ 5ರವರೆಗೂ ಯಾವುದೇ ಕೆಲಸ ಮಾಡಿದರೂ ಆತುರಪಡಬೇಡಿ. ನಿಮ್ಮ ಜೀವನದಲ್ಲಿ ದೂರವಾಗುತ್ತಿರುವ ವ್ಯಕ್ತಿಗಳ ಬಗ್ಗೆ ಬೇಸರಪಡಬೇಡಿ. ಅವರು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ದಾರೆ ಎಂಬುದನ್ನು ಕಾಲವೇ ನಿಮಗೆ ನೀಡುತ್ತಿರುವ ಸಂಕೇತ. ಅದು ನಿಮ್ಮ ಜೀವನ ಒಂದು ಚಕ್ರದಂತೆ ಬದಲಾಗುತ್ತಿದೆ. ಈ 5 ದಿನಗಳಲ್ಲಿ ನಿಮಗೆ ಯಾವುದೇ ಅವಕಾಶ ಸಣ್ಣದಾಗಿ ಕಂಡರೂ ಅದನ್ನು ಕೈಬಿಡಬೇಡಿ. ಅವು ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಲಿವೆ. ಕೊನೆಯದಾಗಿ, ಇದು ನಿಮಗೆ ದೇವರು ಕಳುಹಿಸಿದ ಸಂದೇಶ. ನಿಮ್ಮ ಸಹನವೇ ನಿಮಗೆ ನ್ಯಾಯ ಒದಗಿಸುತ್ತದೆ. ನಿಮ್ಮಲ್ಲಿರುವ ಆಯಾಸ, ನಿರಾಶೆ ತಾತ್ಕಾಲಿಕ. ನೀವು ಪಡುತ್ತಿರುವ ಪ್ರತಿ ಕಷ್ಟವನ್ನು ಕಾಲವು ದಾಖಲಿಸುತ್ತಿದೆ. ತಡವಾದರೂ ಸರಿ, ನ್ಯಾಯ ಸಿಗುವುದು ಖಂಡಿತ. ನೀವು ಇದುವರೆಗೆ ಎದುರಿಸಿದ ಪ್ರತಿ ಅವಮಾನ, ಪ್ರತಿ ಕಣ್ಣೀರಿನ ಹನಿಯೂ ನಿಮ್ಮ ಆತ್ಮಗೌರವವನ್ನು ಹೆಚ್ಚಿಸುವ ಮೆಟ್ಟಿಲಾಗಿ ಬದಲಾಗಲಿದೆ. ನೀವು ಒಂಟಿಯಲ್ಲ, ಮಹಾದೇವನು ನಿಮ್ಮೊಂದಿಗೆ ಇದ್ದಾನೆ. ಈ 5 ದಿನಗಳು ಪ್ರಶಾಂತವಾಗಿ, ಧೈರ್ಯವಾಗಿ ಹೆಜ್ಜೆ ಇಡಿ. ಜುಲೈ 5ರ ವೇಳೆಗೆ ನಿಮ್ಮಲ್ಲಿ ಒಂದು ಹೊಸ ನಿಶ್ಚಯತೆ ಮೂಡಿ ನಿಮ್ಮ ಜೀವನದಲ್ಲಿ ಹೊಸ ಆಶಾದೀಪ ಚಿಗುರೊಡೆಯುತ್ತದೆ. ನಿಮಗೀಗ ಶನಿಯ ಕೊನೆಯ ಹಂತ ನಡೆಯುತ್ತಿದೆ. ಶನಿ ಭಗವಾನನು ಮೀನರಾಶಿಯಲ್ಲಿ, ಅಂದರೆ ನಿಮ್ಮ ರಾಶಿಗೆ 2ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ. ಜುಲೈ 1ರಿಂದ 5ರವರೆಗೆ ಈ ಶನಿಯ ಪ್ರಭಾವ ನಿಮ್ಮ ಜೀವನದಲ್ಲಿ ಎಂತಹ ಆಟ ಆಡಲಿದೆ, ನಿಮಗೆ ಎಂತಹ ಕಠಿಣ ಸತ್ಯಗಳನ್ನು ತಿಳಿಸಿಕೊಡಲಿದ್ದಾನೆ ಎಂಬುದನ್ನು ಈಗ ಆಳವಾಗಿ ತಿಳಿದುಕೊಳ್ಳೋಣ. 2ನೇ ಮನೆ ಎಂದರೆ ಧನಸ್ಥಾನ. ಮೀನರಾಶಿಯಲ್ಲಿರುವ ಶನಿಯು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಒಂದು ದೊಡ್ಡ ಪರೀಕ್ಷೆ ಇಡುತ್ತಿದ್ದಾನೆ. ಜುಲೈ 1ರಿಂದ 5ರ ನಡುವೆ ನಿಮ್ಮ ಕೈಗೆ ಒಂದಿಷ್ಟು ಹಣ ಬರುತ್ತದೆ. ಆದರೆ ಅದು ನಿಮ್ಮ ಜೇಬಿನಲ್ಲಿ ಉಳಿಯುವುದಿಲ್ಲ. ಆ ಹಣ ನಿಮ್ಮ ವೈಯಕ್ತಿಕ ಆಸೆಗಳಿಗಲ್ಲದೆ ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಕುಟುಂಬದಲ್ಲಿ ಹಠಾತ್ತಾಗಿ ಬರುವ ಖರ್ಚುಗಳಿಗೆ ಹೊರಟು ಹೋಗುತ್ತದೆ. ಎಷ್ಟೇ ಕಷ್ಟಪಟ್ಟರೂ ನನ್ನ ಕೈಯಲ್ಲಿ ಒಂದು ಕಾಸು ಉಳಿಯುತ್ತಿಲ್ಲವಲ್ಲ ಎಂದು ನೀವು ಒಳಗೊಳಗೆ ಕೊರಗುತ್ತಿರಬಹುದು. ಇಲ್ಲಿ ಶನಿದೇವನು ನಿಮಗೆ ನೀಡುತ್ತಿರುವ ಸಂದೇಶ ಒಂದೇ: ಉಳಿತಾಯ ಮಾಡುವುದನ್ನು ಕಲಿಯಿರಿ. ಈ 5 ದಿನಗಳಲ್ಲಿ ಆಡಂಬರಕ್ಕೆ ಹೋಗಿ ಖರ್ಚು ಮಾಡಿದರೆ ಸಾಲದ ಪಾಲಾಗುವುದು ಖಂಡಿತ. ಹಾಗೆಯೇ ದಯವಿಟ್ಟು ಈ ದಿನಗಳಲ್ಲಿ ಯಾರಿಗೂ ಕೈಗಡವಾಗಿಯೂ ಹಣ ನೀಡಬೇಡಿ. ಇನ್ನೂ ಅತ್ಯಂತ ಅಪಾಯಕಾರಿ ವಿಷಯವೇನೆಂದರೆ 2ನೇ ಮನೆ ವಾಕ್ಸ್ಥಾನ, ಅಂದರೆ ಮಾತು. ಇಲ್ಲಿ ಶನಿ ಇದ್ದಾಗ ನಿಮ್ಮ ಮಾತಿನಲ್ಲಿ ತಿಳಿಯದ ಕಠಿಣತೆ ಬರುತ್ತದೆ. ಜುಲೈ 2, 3, 4ರ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಆಗ್ಲಿ ಅಥವಾ ಆಫೀಸ್ನಲ್ಲಿ ಆಗ್ಲಿ ನೀವು ತುಂಬಾ ಸಾಮಾನ್ಯವಾಗಿ ಒಳ್ಳೆಯದಕ್ಕಾಗಿಯೇ ಒಂದು ಮಾತು ಆಡುತ್ತೀರಿ. ಆದರೆ ಎದುರಿಗಿರುವವರಿಗೆ ಅದು ಹೃದಯಕ್ಕೆ ಕತ್ತಿಯಂತೆ ಚುಚ್ಚುತ್ತದೆ. ನಾನು ಯಾವುದೇ ಕೆಟ್ಟ ಉದ್ದೇಶದಿಂದ ಹೇಳಲಿಲ್ಲವಲ್ಲ, ಇವರು ನನ್ನನ್ನು ಯಾಕೆ ಹೀಗೆ ಅಪಾರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು ನೀವು ನೊಂದುಕೊಳ್ಳಬಹುದು. ಮುಖ್ಯವಾಗಿ ಪತಿಪತ್ನಿಯರ ನಡುವೆ ಅಥವಾ ರಕ್ತ ಸಂಬಂಧಿಗಳ ನಡುವೆ ಸಣ್ಣ ಮಾತುಗಳೇ ದೊಡ್ಡ ಬಿರುಕಿಗೆ, ಅಂದರೆ ಜಗಳಕ್ಕೆ ಕಾರಣವಾಗುವ ಅಪಾಯವಿರುತ್ತದೆ. ನಿಮಗೆ ಎಷ್ಟೇ ಕೋಪ ಬಂದರೂ ಸರಿ, ಈ 5 ದಿನಗಳು ನಿಮ್ಮ ತುಟಿಗಳನ್ನು ಮುಚ್ಚಿಕೊಳ್ಳಿ. ನೀವು ಗೆಲ್ಲಬೇಕೆಂದರೆ ಮೌನವೊಂದೇ ನಿಮಗಿರುವ ದಾರಿ. ಕೊನೆಯದಾಗಿ 2ನೇ ಮನೆ ಕುಟುಂಬ ಸ್ಥಾನ, ಅಂದರೆ ಕುಟುಂಬದ ಜವಾಬ್ದಾರಿಗಳೆಲ್ಲವೂ ನಿಮ್ಮ ಹೆಗಲ ಮೇಲೆಯೇ ಇರುತ್ತವೆ. ನೀವು ಎಲ್ಲರಿಗಾಗಿ ಕಷ್ಟಪಡುತ್ತೀರಿ, ಎಲ್ಲರನ್ನೂ ತಲೆಯ ಮೇಲೆ ಹೊತ್ತು ನೋಡಿಕೊಳ್ಳುತ್ತೀರಿ. ಆದರೆ ನಿಮಗೆ ಮರಳಿ ಸಿಗುವುದು ಏನು? ನೀನು ನನಗೇನು ಮಾಡಿದ್ದೀಯಾ ಎಂಬ ನಿಂದನೆಗಳು. ಜುಲೈ 5ರ ವೇಳೆಗೆ ಈ ಭಾವನೆ ನಿಮಗೆ ಮಿತಿಮೀರಬಹುದು. ಶನಿದೇವನು ಇಲ್ಲಿ ನಿಮಗೆ ಒಂದು ಕಠಿಣ ಸತ್ಯವನ್ನು ತೋರಿಸುತ್ತಿದ್ದಾನೆ. ಯಾರಿಗಾಗಿ ನೀವು ಪ್ರಾಣ ಕೊಡುತ್ತಿದ್ದೀರೋ ಅವರ ಅಸಲಿ ಸ್ವರೂಪ ಏನೆಂಬುದನ್ನು ನಿಮಗೆ ಪರಿಚಯಿಸುತ್ತಿದ್ದಾನೆ. ಅದಕ್ಕೆ ಯಾರಿಂದಲೂ ಕೃತಜ್ಞತೆಯನ್ನು ನಿರೀಕ್ಷಿಸಬೇಡಿ. ನಿಮಗೆ ಬೆಂಬಲ ನೀಡಲು ಯಾರೂ ಇಲ್ಲ ಎಂದು ಬೇಸರಪಡಬೇಡಿ. ಜುಲೈ 1ರಿಂದ 5ರವರೆಗೆ ಆಫೀಸ್ನಲ್ಲಿ ಕೆಲಸದ ಒತ್ತಡ ಮತ್ತಷ್ಟು ಹೆಚ್ಚಾಗುವುದರಿಂದ
6ನೇ ಮನೆಯಲ್ಲಿರುವ ಗುರುವು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುತ್ತಿದ್ದಾನೆ. ಕೆಲಸಗಳು ಗುಡ್ಡೆಗಳಂತೆ ಬಿದ್ದಿದ್ದರೂ ನೀವು ಒತ್ತಡಕ್ಕೆ ಒಳಗಾಗದೆ, ಈ 5 ದಿನಗಳು ನೀವು ಮಾಡುವ ಪ್ರತಿ ಕೆಲಸಕ್ಕೂ, ನೀವು ತೋರುವ ಪ್ರತಿ ನಿಷ್ಠೆಗೂ ಮುಂಬರುವ ಕಾಲದಲ್ಲಿ ಅತ್ಯುನ್ನತ ಗೌರವ ಲಭಿಸಲಿದೆ. ಮೇಲಧಿಕಾರಿಗಳ ಬೆಂಬಲ ನಿಮಗಿರುತ್ತದೆ. ಆದ್ದರಿಂದ ಸಹೋದ್ಯೋಗಿಗಳ ರಾಜಕೀಯವನ್ನು ನಿರ್ಲಕ್ಷಿಸಿ, ನಿಮ್ಮ ಗುರಿಯ ಮೇಲಷ್ಟೇ ಗಮನ ಹರಿಸಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಹತ್ತಿರದಲ್ಲೇ ಇದೆ. ಜುಲೈ ತಿಂಗಳ ಆರಂಭದಲ್ಲಿದ್ದೇವೆ. ಆದ್ದರಿಂದ ತುಂಬಾ ಜನ ಮಿತ್ರರು ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತದೆ, ಈ ಜಗಳಗಳು ಯಾವಾಗ ನಿಲ್ಲುತ್ತವೆ ಎಂದು ಕೇಳುತ್ತಿದ್ದಾರೆ. ನಿಮ್ಮ ಪ್ರತಿ ಪ್ರಶ್ನೆಗೂ ಉತ್ತರ ಇಲ್ಲಿದೆ. ಜುಲೈ 1ರಿಂದ 5ರವರೆಗಿನ ಈ 5 ದಿನಗಳು ಕೇವಲ ದಿನಾಂಕಗಳಲ್ಲ, ನಿಮ್ಮ ಜೀವನದ ಗತಿಯನ್ನು ಬದಲಾಯಿಸುವ ಗ್ರಹಗಳ ಸಂಕೇತಗಳು. ಮೊದಲನೆಯದಾಗಿ ಜುಲೈ 1 ಬುಧವಾರ ಮತ್ತು ಜುಲೈ 2 ಗುರುವಾರ 6ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಯುತಿಯಿಂದಾಗಿ ವೃತ್ತಿಪರವಾಗಿ ಇದು ನಿಮಗೆ ಕತ್ತಿ ಅಂಚಿನ ನಡಿಗೆಯಂತೆ ಇರುತ್ತದೆ. ಕೆಲಸದ ಒತ್ತಡ ಒಂದು ಕಡೆಯಾದರೆ, ಜೊತೆಯಲ್ಲಿರುವ ಉದ್ಯೋಗಿಗಳು ಬೆನ್ನಿಗೆ ಇರಿಯುವ ಪ್ರಯತ್ನ ಮಾಡುವುದು ಇನ್ನೊಂದು ಕಡೆ. ಗಮನಿಸಿ, ಆಫೀಸ್ನಲ್ಲಿ ಯಾರು ನಿಮ್ಮೊಂದಿಗೆ ತುಂಬಾ ಸ್ನೇಹದಿಂದ ಇರುತ್ತಿದ್ದಾರೋ ಅವರೇ ಈಗ ನಿಮ್ಮ ತಪ್ಪುಗಳನ್ನು ಹುಡುಕಿ ಮೇಲಧಿಕಾರಿಗಳ ಬಳಿ ಹೇಳುವ ಸಾಧ್ಯತೆ ಇರುತ್ತದೆ. ಈ 2 ದಿನಗಳು ನೀವು ಮಾಡಬೇಕಾದದ್ದು ಇಷ್ಟೇ: ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ, ನಿಮ್ಮ ದಾಖಲೆಗಳನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ, ಯಾರಿಗೂ ಯಾವುದೇ ಹೆಚ್ಚುವರಿ ಮಾಹಿತಿಯನ್ನು ನೀಡಬೇಡಿ. ಆಫೀಸ್ನಲ್ಲಿ ಯಾರಾದರೂ ನಿಮ್ಮೊಂದಿಗೆ ವೈಯಕ್ತಿಕ ವಿಷಯಗಳನ್ನು ಮಾತನಾಡಲು ಬಂದರೆ ನಂತರ ಮಾತನಾಡೋಣ ಎಂದು ತಪ್ಪಿಸಿಕೊಳ್ಳಿ. ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಸುರಕ್ಷಿತವಾಗಿ ಇರುತ್ತೀರಿ. ಇನ್ನು ಜುಲೈ 3 ಶುಕ್ರವಾರ ಮತ್ತು ಜುಲೈ 4 ಶನಿವಾರ ಪರಿಸ್ಥಿತಿ ಕೊಂಚ ಗಂಭೀರವಾಗಿರುತ್ತದೆ. ಕುಜನು 4ನೇ ಮನೆಯಲ್ಲಿ ಇರುವುದರಿಂದ ಇದು ನಿಮ್ಮ ಕುಟುಂಬಕ್ಕೆ ಪರೀಕ್ಷೆಯ ಸಮಯ. ಮನೆಯಲ್ಲಿರುವವರೊಂದಿಗೆ ಸಣ್ಣ ಜಗಳವು ದೊಡ್ಡದಾಗಿ ಬದಲಾಗಬಹುದು. ಮುಖ್ಯವಾಗಿ ತಂದೆಯ ಕಡೆಯ ಸಂಬಂಧಿಕರೊಂದಿಗೆ ಅಥವಾ ಆಸ್ತಿ ವಿಷಯದಲ್ಲಿ ಯಾರಾದರೂ ನಿಮಗೆ ಸಲಹೆ ನೀಡುತ್ತಿದ್ದರೆ ಅದನ್ನು ಅಪ್ಪಿತಪ್ಪಿಯೂ ಕೇಳಬೇಡಿ. ನೀನು ಸರಿಯಾಗಿ ಮಾಡುತ್ತಿಲ್ಲ ಎಂದು ಯಾರಾದರೂ ಅಂದರೆ ಕೋಪಿಸಿಕೊಳ್ಳಬೇಡಿ. ಆ ಸಮಯದಲ್ಲಿ ನೀವು ಮೌನವಾಗಿದ್ದರೆ ಆ ಜಗಳ ಅಲ್ಲಗೆ ನಿಲ್ಲುತ್ತದೆ. ಒಂದು ವೇಳೆ ನೀವು ಆಸ್ತಿ ಪತ್ರಗಳ ಮೇಲೆ ಸಹಿ ಮಾಡಬೇಕಾಗಿದ್ದರೆ ಆ 2 ದಿನಗಳ ಕಾಲ ಅದನ್ನು ಮುಂದೂಡಿ. ಗ್ರಹಗಳ ಪ್ರಭಾವದಿಂದಾಗಿ ಆ ನಿರ್ಧಾರ ನಿಮಗೆ ನಷ್ಟ ತರುವ ಸಾಧ್ಯತೆ ಇರುತ್ತದೆ. ಇನ್ನು ಕೊನೆಯದಾಗಿ ಜುಲೈ 5 ಭಾನುವಾರ. ಶನಿ 2ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಬಾಯಿಯಿಂದ ಬರುವ ಮಾತು ಹರಿತವಾದ ಕತ್ತಿಯಂತೆ ಇರುತ್ತದೆ. ನಾವು ಕೋಪದಲ್ಲಿ ಯಾರನ್ನೋ ಏನೋ ಅಂದು ಆಮೇಲೆ ಪಶ್ಚಾತ್ತಾಪ ಪಡುತ್ತೇವೆ. ಆದರೆ ಈ ದಿನ ಆಡಿದ ಮಾತು ಮರಳಿಬಾರದು. ಮುಖ್ಯವಾಗಿ ನಿಮ್ಮ ಜೀವನ ಸಂಗಾತಿ ಅಥವಾ ನಿಮ್ಮ ಹೆತ್ತವರೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದಿರಿ. ನೀವು ತಮಾಷೆಗೆ ಆಡಿದ ಮಾತು ಕೂಡ ಅವರಿಗೆ ಗಾಯದಂತೆ ಅನಿಸಬಹುದು. ಅದಕ್ಕೆ ಜುಲೈ 5ರಂದು ಮಿತಭಾಷಿಯಾಗಿರಿ. ಈ 5 ದಿನಗಳು ಅಂದರೆ ಜುಲೈ 1ರಿಂದ 5ರವರೆಗೆ ನೀವು ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ನಿಮ್ಮ ಶ್ವಾಸದ ಮೇಲೆ ಗಮನ ಹರಿಸಿ ಧ್ಯಾನ ಮಾಡಿ. ಯಾರನ್ನೂ ನಂಬಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನೀವು ಯಾರಿಗೆ ಸಹಾಯ ಮಾಡಿದ್ದೀರೋ ಅವರೇ ಈಗ ನಿಮಗೆ ಕಷ್ಟ ಬಂದಾಗ ತಿರುಗಿ ನೋಡುತ್ತಿಲ್ಲ ಎಂದರೆ ಅವರನ್ನು ಬಿಟ್ಟುಬಿಡಿ. ನಿಮ್ಮ ಭವಿಷ್ಯದ ಮೇಲೆ ಗಮನ ಹರಿಸಿ. ವ್ಯಾಪಾರಸ್ಥರಿಗೆ ಈ 5 ದಿನಗಳು ಅತ್ಯಂತ ಪ್ರಮುಖವಾದವು. ಕುಜನು 4ನೇ ಮನೆಯಲ್ಲಿ ಸ್ಥಿರವಾಗಿರುವುದರಿಂದ ಆಸ್ತಿಯ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತದೆ. ಆದರೆ ಜುಲೈ 3 ಮತ್ತು 4ರ ದಿನಗಳಲ್ಲಿ ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ. ಆರ್ಥಿಕವಾಗಿ ಈ ತಿಂಗಳು ಸಾಲ ತೀರಿಸುವ ಪ್ರಕ್ರಿಯೆ ವೇಗಗೊಳ್ಳುತ್ತದೆ. ನಿಮ್ಮ ಬಳಿಗೆ ಬರುವ ಆದಾಯ ಕೇವಲ ಖರ್ಚುಗಳಿಗಷ್ಟೇ ಅಲ್ಲದೆ ಸಾಲದ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಆದ್ಯತೆ ನೀಡಲಿ. 2ನೇ ಮನೆಯಲ್ಲಿರುವ ಶನಿ ನಿಮ್ಮನ್ನು ಉಳಿತಾಯದ ಕಡೆಗೆ ನಡೆಸುತ್ತಿದ್ದಾನೆ. ಈ 5 ದಿನಗಳು ಅನಗತ್ಯ ಖರ್ಚುಗಳಿಂದ ದೂರವಿರುವುದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ 6ನೇ ಮನೆ ಸಕ್ರಿಯವಾಗಿರುವುದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮುಖ್ಯವಾಗಿ ಆಸಿಡಿಟಿ ಮತ್ತು ಪಿತ್ತ ದೋಷಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಈ 5 ದಿನಗಳು ಸಿಹಿ ಪದಾರ್ಥಗಳಿಂದ ದೂರವಿರಿ. ಯೋಗ ಮತ್ತು ಧ್ಯಾನ ನಿಮಗೆ ಅದ್ಭುತವಾದ ಮಾನಸಿಕ ಪ್ರಶಾಂತತೆಯನ್ನು ನೀಡುತ್ತವೆ. ನಿಮ್ಮೊಳಗೆ ನೀವು ಹೊತ್ತಿರುವ ಆ ಬೇಸರಗಳನ್ನು, ಭಯಗಳನ್ನು ಈ ದಿನಗಳಲ್ಲಿ ಪ್ರಶಾಂತವಾಗಿ ಧ್ಯಾನ ಮಾಡುತ್ತಾ ದೈವಕ್ಕೆ ಬಿಟ್ಟುಬಿಡಿ. ಜುಲೈ 1ರಿಂದ 5ರ ದಿನಗಳು ಕೇವಲ ದಿನಗಳಲ್ಲ, ಇದು ನಿಮ್ಮ ಕರ್ಮ ಪರಿಹಾರ ಪ್ರಕ್ರಿಯೆ. ಯಾರಾದರೂ ನಿಮ್ಮನ್ನು ಕೀಳಾಗಿ ಕಂಡರೂ, ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ ಎಂದು ಭಾವಿಸಿದರೂ ಬೇಸರಪಡಬೇಡಿ. ಅದು ಅವರ ಕರ್ಮ. ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿ. ಕಾಲಚಕ್ರ ಬದಲಾಗುತ್ತದೆ, ಬಂಡಿಗಳು ಹಡಗುಗಳಾಗುತ್ತವೆ. ತಾಳ್ಮೆಯಿಂದಿರಿ, ವಿಜಯ ನಿಮ್ಮದೇ ಆಗುತ್ತದೆ. ಈ 5 ದಿನಗಳು ಶನಿದೋಷ ನಿವಾರಣೆಗೆ ಮತ್ತು ನಿಮ್ಮ ಮಾತಿನಲ್ಲಿ ಮಾಧುರ್ಯ ಹೆಚ್ಚಾಗಲು ಪ್ರತಿದಿನ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ
ಹಾಗೆಯೇ ಮನೆಯಲ್ಲಿನ ಅಶಾಂತಿಯನ್ನು ಹೋಗಲಾಡಿಸಲು, ಕುಜನ ಪ್ರಭಾವವನ್ನು ಕಡಿಮೆ ಮಾಡಲು ಮಂಗಳವಾರದಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಕೆಂಪು ಹೂಗಳಿಂದ ಪೂಜೆ ಮಾಡಿ. ಸಾಲದಿಂದ ವಿಮುಕ್ತಿ ಪಡೆಯಲು ಮತ್ತು ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಗುರುವಾರದಂದು ದಕ್ಷಿಣಾಮೂರ್ತಿಯನ್ನು ಆರಾಧಿಸಿ. ಜೀವನ ಎನ್ನುವುದೇ ಒಂದು ನಿರಂತರ ಪ್ರವಾಹ. ಕೆಲವು ದಿನ ಕಷ್ಟಗಳು, ಇನ್ನು ಕೆಲವು ದಿನ ಬಾಧೆಗಳು, ಮತ್ತೆ ಕೆಲವು ದಿನ ಸುಖಗಳು, ಹೀಗೆ ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ. ನಿನ್ನೆಯವರೆಗೂ ನೀವು ಪಟ್ಟ ವೇದನೆ, ಇಂದು ನೀವು ಅನುಭವಿಸುತ್ತಿರುವ ಈ ಒತ್ತಡ, ನಾಳೆ ಬರಲಿರುವ ಬದಲಾವಣೆ, ಇವೆಲ್ಲವೂ ಕೇವಲ ಗ್ರಹಗಳ ಚಲನೆ ಮಾತ್ರವಲ್ಲ. ಇದೆಲ್ಲವೂ ಕರ್ಮ ಸಿದ್ಧಾಂತ. ನಾವು ಎಷ್ಟು ಬಿತ್ತುತ್ತೇವೋ ಅಷ್ಟೇ ಫಲ ಎಂಬುದು ಪ್ರಕೃತಿಯ ನಿಯಮ. ಯಾರಾದರೂ ನಿಮಗೆ ಅನ್ಯಾಯ ಮಾಡುತ್ತಿದ್ದಾರೆಯೇ? ಯಾರಾದರೂ ನಿಮ್ಮನ್ನು ನಂಬಿಸಿ ಮೋಸ ಮಾಡುತ್ತಿದ್ದಾರೆಯೇ? ಅವರಿಗಾಗಿ ಕಣ್ಣೀರು ಹಾಕಬೇಡಿ. ಏಕೆಂದರೆ ಆ ಅನ್ಯಾಯ ಅವರ ಕರ್ಮದ ಖಾತೆಗೆ ಜಮೆಯಾಗುತ್ತದೆ. ನಿಮ್ಮ ಕಷ್ಟದ ಫಲ ದೈವದ ಬಳಿ ಜಮೆಯಾಗುತ್ತದೆ. ಜೀವನದಲ್ಲಿ ಏರಿಳಿತಗಳು ಬರುವುದು ಸಹಜ. ಆದರೆ ಅವುಗಳಿಗೆ ಹೆದರಿ ಬೇಸರಪಡುವ ಬದಲು ಇದು ನನ್ನ ಪ್ರಾರಬ್ಧ ಕರ್ಮ, ಇದು ನನಗೆ ದಕ್ಕಿದ ಪ್ರಾಪ್ತಿ ಎಂದು ಸ್ವೀಕರಿಸಿ ಧೈರ್ಯವಾಗಿ ಮುನ್ನಡೆಯುವವನಿಗೆ ದೈವ ಜೊತೆ ಇರುತ್ತಾನೆ. ನೀವು ಪಡುತ್ತಿರುವ ಯಾತನೆ, ಈ ಆರ್ಥಿಕ ಇಕ್ಕಟ್ಟುಗಳು, ಈ ಸಾಲದ ಭಾರ, ಇವೆಲ್ಲವೂ ನಿಮ್ಮ ಜೀವನದ ಒಂದು ಸಣ್ಣ ಅಧ್ಯಾಯವಷ್ಟೇ. ಇವು ನಿಮ್ಮ ಅಂತ್ಯವಲ್ಲ, ನಿಮ್ಮ ಅದ್ಭುತ ಭವಿಷ್ಯದ ಅಡಿಪಾಯ. ನೀವು ಯಾರ ಮೇಲೂ ಕೋಪ ತೋರಿಸದೆ ಪ್ರಶಾಂತವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋದರೆ ಶೀಘ್ರದಲ್ಲೇ ನಿಮಗೆ ತಿಳಿಯದ ಒಂದು ದೊಡ್ಡ ಮಾನಸಿಕ ಪ್ರಶಾಂತತೆ ಲಭಿಸುತ್ತದೆ. ನೀವು ಎಷ್ಟೇ ಬೆಳೆದರೂ, ಎಷ್ಟೇ ಸಂಪಾದಿಸಿದರೂ ನಿಮ್ಮ ವಿನಯ ಮತ್ತು ನಿಮ್ಮ ತಾಳ್ಮೆಯೇ ನಿಮ್ಮನ್ನು ಕಾಪಾಡುತ್ತವೆ. ಎದುರಿನವರು ನಿಮಗೆ ಹಾನಿ ಮಾಡಿದರೆ ಅವರಿಗೆ ತಕ್ಕ ಬುದ್ಧಿ ಕಲಿಸಲು ಕಾಲವೇ ಉತ್ತರ ನೀಡುತ್ತದೆ. ನೀವು ಮಾಡಬೇಕಾದ ಕೆಲಸ ಒಂದೇ: ನಿಮ್ಮ ಕರ್ತವ್ಯವನ್ನು ಗುರುತಿಸಿ ಕಷ್ಟಗಳಿಗೆ ಎದೆಗುಂದಬೇಡಿ. ಏಕೆಂದರೆ ನಿಮ್ಮ ಜೀವನ ಬದಲಾಗುತ್ತಿದೆ, ನಿಮ್ಮ ಕರ್ಮಫಲ ಬದಲಾಗುತ್ತಿದೆ. ಈ ಬದಲಾವಣೆಯನ್ನು ಒಂದು ವರದಂತೆ ಸ್ವೀಕರಿಸಿ. ನಿಮ್ಮ ಪ್ರಯಾಣದಲ್ಲಿ ನೀವು ಒಂಟಿಯಲ್ಲ, ನಿಮ್ಮ ಹಿಂದೆ ದೈವವಿದ್ದಾನೆ. ಈ ಕಷ್ಟಗಳು ಶಾಶ್ವತವಲ್ಲ. ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಜೀವನ ಒಂದು ತಿರುವು ಪಡೆದುಕೊಳ್ಳಲಿದೆ. ನಿಜ ಹೇಳಬೇಕೆಂದರೆ ಏರಿಳಿತಗಳು ನಿಮ್ಮಲ್ಲಿರುವ ಅಸಲಿ ವ್ಯಕ್ತಿತ್ವವನ್ನು ಹೊರತರಲು ಬಂದಿವೆ. ನೀವು ಮೌನವಾಗಿದ್ದು ನಿಮ್ಮ ಗೆಲುವಿಗೆ ಅಡಿಪಾಯ ಹಾಕಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿಕೊಳ್ಳುತ್ತದೆ. ನೀವು ಅಂದುಕೊಂಡ ಗುರಿಗಳನ್ನು ತಲುಪುತ್ತೀರಿ. ಒಳ್ಳೆಯದನ್ನು ಮಾಡುವವರಿಗೆ, ಒಳ್ಳೆಯ ಆಲೋಚನೆ ಉಳ್ಳವರಿಗೆ ಎಂದಿಗೂ ಸೋಲು ಇರುವುದಿಲ್ಲ. ಈ ವಿಡಿಯೋ ನೋಡುತ್ತಿರುವ ಪ್ರತಿ ಮಿತ್ರನಿಗೂ ನನ್ನ ವಿನಂತಿ ಒಂದೇ: ಧೈರ್ಯವಾಗಿರಿ. ವಿಜಯ ನಿಮ್ಮದೇ. ಸೋಲನ್ನು ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಿ. ಸಾಲದ ಬಾಧೆಗಳು ನಿಮ್ಮ ಸಾಮರ್ಥ್ಯವನ್ನು ಕುಂದಿಸಲು ಸಾಧ್ಯವಿಲ್ಲ. ನಿಮ್ಮಲ್ಲಿರುವ ಛಲ ಆ ಸಾಲಗಳಿಗಿಂತಲೂ ದೊಡ್ಡದು. ನಿಮ್ಮ ತಾಳ್ಮೆ, ನಿಮ್ಮ ಕರ್ಮ ಸಿದ್ಧಾಂತದ ಮೇಲಿರುವ ನಿಮ್ಮ ನಂಬಿಕೆ, ಇವೇ ನಿಮ್ಮನ್ನು ಈ ಕತ್ತಲೆಯಿಂದ ಹೊರತರಲಿವೆ. ಎಲ್ಲವೂ ದೈವ ಸಂಕಲ್ಪ, ಎಲ್ಲವೂ ನಿಮ್ಮ ಒಳ್ಳೆಯದಕ್ಕೆ ನಡೆಯುತ್ತಿದೆ. ವಿಡಿಯೋದ ಕೊನೆಗೆ ಬಂದಿದ್ದೇವೆ. ಇಷ್ಟೆಲ್ಲ ವಿಷಯಗಳನ್ನು ಮಾತನಾಡಿದ ಮೇಲೆ ನನ್ನ ಮನಸ್ಸಿನಲ್ಲಿರುವ ಒಂದು ಸಣ್ಣ ಮಾತನ್ನು ನಿಮಗೆ ಹೇಳಬೇಕೆನಿಸುತ್ತಿದೆ. ನೀವು ಪಡುತ್ತಿರುವ ಈ ಕಷ್ಟಗಳು, ನೀವು ಹೊರಡುತ್ತಿರುವ ಈ ಭಾರ, ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಶಾಶ್ವತವಾದವುಗಳಲ್ಲ. ಇವು ಕೇವಲ ಪ್ರಯಾಣದಲ್ಲಿ ಎದುರಾಗುವ ತಿರುವುಗಳಷ್ಟೇ. ಯಾರೂ ತನ್ನ ಕಷ್ಟವನ್ನು ತಾನೇ ನಂಬಿ ತಾಳ್ಮೆಯಿಂದ ಕಾಲಕ್ಕಾಗಿ ಕಾಯುತ್ತಿದ್ದಾರೋ ಅವರನ್ನು ಆ ಮಹಾದೇವನೋ ಎಂದಿಗೂ ಕೈಬಿಡುವುದಿಲ್ಲ. ನಾನು ಹೇಳಿದ ವಿಷಯಗಳು ನಿಮಗೆ ನಿಜವಾಗಿಯೂ ಕನೆಕ್ಟ್ ಆಗಿವೆ ಎಂದು, ನಿಮ್ಮ ಜೀವನಕ್ಕೊಂದು ದಾರಿ ತೋರಿಸಿವೆ ಎಂದು ನಂಬುತ್ತಿದ್ದೇನೆ. ನೀವು ಒಬ್ಬರೇ ಅಲ್ಲ, ನಿಮ್ಮೊಂದಿಗೆ ನಿಮ್ಮ ಗಮ್ಯವನ್ನು ತಲುಪಲು ಪ್ರಕೃತಿಯು ಸಿದ್ಧವಾಗಿದೆ. ಈ ಜುಲೈ 1ರಿಂದ 5ರವರೆಗೆ ನೀವು ಪ್ರಶಾಂತವಾಗಿ, ಧೈರ್ಯವಾಗಿರಿ. ನಿಮ್ಮ ಅಂತರಾತ್ಮ ಹೇಳುವ ಮಾತನ್ನು ಕೇಳಿ, ಕರ್ಮ ಸಿದ್ಧಾಂತವನ್ನು ನಂಬಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ, ನಿಮಗೆ ಧೈರ್ಯ ತುಂಬಿದ್ದರೆ ಒಂದು ಲೈಕ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಅತಿದೊಡ್ಡ ಸವಾಲು ಏನೆಂಬುದನ್ನು ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಓದುತ್ತೇನೆ. ಸಾಧ್ಯವಾದಷ್ಟು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪರಿಹಾರ ತೋರಿಸುವ ಪ್ರಯತ್ನ ಮಾಡುತ್ತೇವೆ. ಕುಂಭ ರಾಶಿಯವರು ನಮ್ಮ ಚಾನೆಲ್ ಸನಾತನ ಭಜರಂಗಿ ವಾಣಿಯನ್ನು ಹೊಸದಾಗಿ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದ ಪ್ರತಿ ಸಣ್ಣ ಬದಲಾವಣೆಯನ್ನು ನಿಮಗೆ ಕಾಲಕಾಲಕ್ಕೆ ತಿಳಿಸುತ್ತಾ ನಿಮಗೆ ಬೆಂಬಲವಾಗಿರುತ್ತೇನೆ. ಧನ್ಯವಾದಗಳು.